ದೂರದರ್ಶನ ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಚರ್ಚೆಗೆ ಸ್ವಾಗತ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಇದೇ ಜುಲೈ 1 ಹೊಸ ಅಪರಾಧ ಕಾನೂನುಗಳನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಇದು ನಮ್ಮ ಕಾನೂನು ಸುವ್ಯವಸ್ಥೆಯನ್ನು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಹಾಗೂ ಇದು ನಮ್ಮ ಕಾನೂನು ಸುವ್ಯವಸ್ಥೆ ಮೇಲೆ ಯಾವ ರೀತಿ ಪ್ರಭಾವ ಬೀರುವುದರ ಜೊತೆಗೆ ಪರಿಣಾಮ ಬೀರುತ್ತೆ, ಅದರೊಟ್ಟಿಗೆ ಕಾನೂನು ಸುವ್ಯವಸ್ಥೆಯಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಶೇಷ ಚರ್ಚೆ. ನಮ್ಮೊಟ್ಟಿಗೆ ಈ ಚರ್ಚೆಯಲ್ಲಿ ವಕೀಲರಾದಂತಹ HR ಶೌರ್ಯ ಅವರು ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. PIL ಅಂದರೆ 1860ರಲ್ಲಿ ಇದು ಜಾರಿಯಾಗಿತ್ತು ಸರ್. ಈ ನಿಯಮದಲ್ಲಿ ದಂಡ ಸಂಹಿತೆ ಅಂತ ಇತ್ತು, ಈಗ ನ್ಯಾಯ ಸಂಹಿತೆ ಆಗಿದೆ. ಈ ನ್ಯಾಯ ಸಂಹಿತೆ ದಂಡ ಸಂಹಿತೆ ಅಂದರೆ ಪದ ಬದಲಾವಣೆಯ ಒಂದು ಹಿಂದಿರುವ ಕಾರಣ ಏನು ಸರ್? ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಇಲ್ಲಿವರೆಗೆ ನಾವೇನು ಅಪರಾಧಿಕ ಕಾನೂನು ಅಂತ ಹೇಳ್ತಾ ಇದ್ವಿ, ಇಂಡಿಯನ್ ಪೀನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇದೆಲ್ಲ ಕೂಡ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ವಿಕೆ ನಡೆಸ್ತಿದ್ದಾಗ ಅವರ ಅನುಕೂಲಕ್ಕೆ ತಕ್ಕಂತೆ ನಾವೆಲ್ಲ ಅವರ ಸಬ್ಜೆಕ್ಟ್ಸ್, ಸಿಟಿಸನ್ಸ್ ಆಗಿರಲಿಲ್ಲ. ಸೊ ಅವರು ನಮ್ಮನ್ನು ಟ್ರೀಟ್ ಮಾಡ್ತಿದ್ದಂಥ ರೀತಿಗೂ ಅದೇ ಬ್ರಿಟನ್ನಲ್ಲಿ ಅಲ್ಲಿಯ ಪ್ರಜೆಗಳನ್ನು ಟ್ರೀಟ್ ಮಾಡ್ತಿದ್ದಂಥ ಪದ್ಧತಿಗೂ ವ್ಯತ್ಯಾಸಗಳಿತ್ತು. ನಾವು ಅವರು ಸಬ್ಜೆಕ್ಟ್ಸ್, ನಮ್ಮ ಮೇಲೆ ಅವರು ಒಟ್ಟು ರೂಲ್ ಮಾಡಬೇಕಾಗಿತ್ತು. ಆ ದೃಷ್ಟಿಯಿಂದ ಈ ಕಾನೂನುಗಳನ್ನ ತಂದರು. ಅವ್ರ ಉದ್ದೇಶ ನಮ್ಮ ಸುಧಾರಣೆ ಅಥವಾ ಈ ಜನರ ಯೋಗಕ್ಷೇಮ ಆಗಿರಲಿಲ್ಲ, ಒಟ್ಟಾರೆಯಾಗಿ ಅವರ ಆಧಿಪತ್ಯ ನಮ್ಮಲ್ಲಿ ಇಟ್ಕೋಬೇಕಿತ್ತು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಕಾನೂನು. ಅಲ್ಲಿ ಪನಿಷಿಂಗ್ ಪೀನಲ್ ಅಂದರೆ ಪನಿಷಿಂಗ್ ದ ಕಲ್ಪ್ರಿಟ್ ವಾಸ್ ದ ಫೋಕಸ್. ಅಲ್ಲಿಂದ ಈಗೇನಾಗಿದೆ, ನ್ಯಾಯಕ್ಕೆ ಒಂದು ಶಿಫ್ಟ್ ಆಗಬೇಕು. ಇದು ನನ್ನ ಅಭಿಪ್ರಾಯದಲ್ಲಿ ಬಹಳ ಹಿಂದೆನೇ ಆಗಬೇಕಾಗಿದೆ. ನಾವು ಸ್ವತಂತ್ರ ಬಂದ 4-6 ವರ್ಷಗಳಲ್ಲಿ 10 ವರ್ಷಗಳಲ್ಲಿ ಈ ಬದಲಾವಣೆಗಳಾಗಬೇಕಾಗಿತ್ತು. ಅದು ಸ್ವಲ್ಪ ತಡವಾಗಾದರೂ ಆಗಿದೆ. ಜಸ್ಟಿಸ್ಸಿಗೆ ಒಂದು ನ್ಯಾಯಕ್ಕೆ ಒಂದು ಫೋಕಸ್ ಆಗಬೇಕು. ಇದರಲ್ಲಿ ನೀವು ನೋಡಿದ್ರೆ, ಈಗ ಇಂಡಿಯನ್ ಪೀನಲ್ ಕೋಡ್ ಏನಿತ್ತು ಅದರಲ್ಲಿ ಮೊದಲಿಗೆ ಅಪರಾಧ ಅಂತಿದ್ದರೆ ಆ್ಯಕ್ಟ್ಸ್ ಅಗೇನೆಸ್ಟ್ ನೇಷನ್, ಆ್ಯಕ್ಟ್ಸ್ ಅಗೇನೆಸ್ಟ್ ಗೌರ್ನಮೆಂಟ್ ಅಂತ, ಅದನ್ನು ಬಹಳ ದೊಡ್ಡ ಅಪರಾಧ ಅಂತ ಅದಕ್ಕೆ ಪ್ರಿಡಾಮಿನೆನ್ಸ್ ಕೊಟ್ಟಿದೆ. ಅದರ ಒಂದು ಸಮಾಜ ದೃಷ್ಟಿಯಿಂದ ನೋಡಿದಾಗ ಇವೆಲ್ಲ ಅಪರಾಧಗಳು ಕಾಯ್ದೆಗಳು ಯಾಕಿದೆ, ಒಬ್ಬ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಏನಿದ್ದಾರೆ ಅವ್ರುಗಳ ಯೋಗಕ್ಷೇಮ ದೃಷ್ಟಿ, ಅವ್ರಿಗೆ ಒಂದು ಪ್ರೊಟೆಕ್ಷನ್ ಇದಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾನೂನು ಬದಲಾವಣೆ ಮಾಡಿದ್ದಾರೆ. ಈಗ ನಿಮಗೆ ಮೊದಲನೇ ಸೆಕ್ಷನ್ ಅದರಲ್ಲಿ 121ರಿಂದ ಅಪರಾಧಗಳು ಶುರು ಆಗ್ತಿತ್ತು. ಈಗ ಸೆಕ್ಷನ್ 60ರಿಂದ ಅಪರಾಧ ಶುರು. ಅಲ್ಲಿ ಮೊದಲಿಗೇನಿದೆ, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳನ್ನು ಫಸ್ಟ್ ಟ್ರೀಟ್ ಮಾಡಿದ್ರು ಅಫೆನ್ಸ್ ಅಂತ. ಅದು ಒಂದು ಮೆಸೇಜನ್ನು ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಕೂಡ ಆಗಿದೆ ಅನಿಸುತ್ತೆ. ಆ ದೃಷ್ಟಿಯಿಂದ ನಾವು ನೋಡಿದ್ರೆ ಯಾವುದ್ಯಾವುದು ಅಂದರೆ ಇಂಪಾರ್ಟೆಂಟ್ ಏನು, ಮತ್ತು ನೆಕ್ಸ್ಟು ಮನುಷ್ಯರ ಮೇಲಾಗುವಂಥ ಅಪರಾಧಗಳು, ಆ್ಯಕ್ಟ್ ಅಗೇನೆಸ್ಟ್ ಹ್ಯೂಮನ್ ಬಾಡಿ ಅಂತ ನಾವು ಹೇಳ್ತೇವೆ. ಅದು ಈ ರೀತಿಯ ಒಂದು ಅರೇಂಜ್ಮೆಂಟ್ ಆಫ್ ಸೆಕ್ಷನ್ಸ್ ಅಂತ ಈ ಕಲಂಗಳ ಒಂದು ಮರುಜೋಡಣೆಯಲ್ಲಿ ಕೂಡ ಅವರೇನು ಮಾಡಿದ್ದಾರೆ, ಈ ಒಂದು ಫೋಕಸನ್ನು ಮಾಡಿದ್ದಾರೆ. ಜೊತೆಗೆ ಹಿಂದೆನೂ ಕೂಡ ಬಹಳಷ್ಟು ಚರ್ಚೆ ಆಗಿದೆ. ಹಿಂದೆ ನಿವೃತ್ತ ದಿವಂಗತ ಜಸ್ಟಿಸ್ ವಿ ಎಸ್ ಮಳಿಮಠ್ ಅವ್ರ ಕಮಿಷನ್ನಲ್ಲಿ ಮೊದಲು ವಿಕ್ಟಿಮ್ ಅನ್ನೋ ವ್ಯಕ್ತಿಗೇನೆ ಸ್ಕೋಪ್ ಇರಲಿಲ್ಲ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ. ನಾವು ಇದೆಲ್ಲ ಮಾಡ್ತಿದ್ದು ಅವರಿಗೋಸ್ಕರ. ಅದು ವಿಕ್ಟಿಮ್ ಯಾರು, ವಿಕ್ಟಿಮ್ ಫೌಂಡ್ ಎ ಪ್ಲೇಸ್ ಆಫ್ಟರ್ ರೆಕಮೆಂಡೇಷನ್ ಬೈ ಜಸ್ಟಿಸ್ ವಿ ಎಸ್ ಮಳಿಮಠ್ ಕಮಿಷನ್ ಆ್ಯಂಡ್ ಇನ್ ದ ಅಮೆಂಡ್ಮೆಂಟ್ಸ್ ಬ್ರಾಟ್ ಇನ್. ಅದರ 2WA ಅಂತನೇನೋ ಮಾಡಿ ಒಂದು ವಿಕ್ಟಿಮ್ಗೆ ಒಂದು ಡೆಫಿನಿಷನ್, ವಿಕ್ಟಿಮ್ ಅನ್ನೋ ಸ್ಥಾನ ಕೊಟ್ಟರು. ಈ ಥರ ಬದಲಾವಣೆಗಳನ್ನ ನೋಡೋದಂತೆಲ್ಲ ನೋಡ್ತಿದ್ರು ಕೂಡ ಒಂದು ಆಮೂಲಾಗ್ರವಾದ ಬದಲಾವಣೆ. ಇದು ಫೋಕಸ್ ಶಿಫ್ಟ್ ಆಗಬೇಕು ಅನ್ನೋದಿದೆ. ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ನಲ್ಲಿ ನಾವು ನೋಡಿದಾಗ ಕೂಡ ಮೊದಲಿಗೆಲ್ಲ ಏನಾಗ್ತಿತ್ತು, ನಮ್ಮಲ್ಲಿ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರ್ದು ಅನ್ನೋದು ಬಹಳ ದೊಡ್ಡ ಧ್ಯೇಯ ಇಟ್ಕೊಂಡು ಅದನ್ನೇ ಕೆಲಸ ಮಾಡ್ತಾಯಿದ್ವಿ ನಾವು. ಬಟ್ ಅಲ್ಲಿಂದ ಎಲ್ಲೋ ಒಂದು ಕಡೆಗೆ ಅದು ಸ್ವಲ್ಪ ಅದರಲ್ಲಿ ವಿಕ್ಟಿಮ್ಸ್ನ ಕೇಳ್ತಾನೆ ಇಲ್ಲ ಅನ್ನೋ ಒಂದು ಆಯಿತು. ಅದು ನ್ಯಾಯ ದೊರಕ್ತಾ ಇದೆಯಾ, ಇದೆಲ್ಲ ಮಾಡ್ತಿರೋದು ನಾವು ಅಪರಾಧಿ ಆದವನಿಗೆ ಅಥವಾ ಅಪರಾಧಿ ಆಗದೆ ಇದನ್ನು ಶಿಕ್ಷೆ ಆಗಬಾರ್ದು ಅನ್ನೋದು ಫೋಕಸ್ ಇರಬೇಕು. ಅಥವಾ ನಿಜವಾಗಿಯೂ ಯಾರು ನೊಂದಿದ್ದಾರೆ ಒಂದು ಅಪರಾಧದಿಂದ ಅವರಿಗೆ ಸಮಾಧಾನ ಕೊಡೋದು ಒಂದು ಉದ್ದೇಶ ಆಗಬೇಕು ಅನ್ನೋದು ಒಂದು ಚರ್ಚೆ ಆದಾಗ, ಆ ರೀತಿಯಲ್ಲಿ ಈ ಹೆಸರಿನಿಂದನೂ ಅದು ಬದಲಾಗಬೇಕು ಅಂಥೇಳಿ ಭಾರತೀಯ ದಂಡ ಸಂಹಿತೆ ಅಥವಾ ಇಂಡಿಯನ್ ಪೀನಲ್ ಕೋಡ್ ಅಂತ ಇದ್ದಿದ್ದನ್ನು ಈಗ ಭಾರತೀಯ ನ್ಯಾಯ ಸಂಹಿತೆ BNS ಅಂತ ಮಾಡಿದ್ದಾರೆ. ಸೊ ಇದು ಉದ್ದೇಶ ದೃಷ್ಟಿಯಿಂದ ನೋಡಿದಾಗ
ಸರ್ಕಾರಕ್ಕೆ ಏನಿದೆ ನಮ್ಮ ಕಾನೂನು ಮಾಡುವಂತಹ ಶಾಸಕಾಂಗಕ್ಕೆ ಈ ಒಂದು ಬದಲಾವಣೆ ಅವಶ್ಯಕತೆ ಇದೆ ಅಂತ ಅನಿಸಿದೆ. ಹಾಗಾಗಿ ಹೆಸರಿನಲ್ಲಿ ಕೂಡ ಅವ್ರು ಏನು ಮಾಡಿದ್ದಾರೆ, ದಂಡವನ್ನು ತೆಗೆದು ನ್ಯಾಯವನ್ನು ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಸರ್, ಈಗ ದಂಡ ಪ್ರಕ್ರಿಯೆ ಸಂಹಿತೆ, ಕ್ರಿಮಿನಲ್ ಪ್ರೊಸೆಸರ್ ಕೋಡ್, ಇದರಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದೆ ಸರ್? ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಮಗೆ ಒಂದು ಅಂದರೆ ನಾವು ತುಂಬ ಜನ ಇಲ್ಲಿ ವಕೀಲರಲ್ಲದೆ ಇದ್ದವರು ಅಥವಾ ಕಾನೂನು ಅಭ್ಯಾಸ ಮಾಡದಿರೋರು ಇದನ್ನು ಶ್ರೋತೃಗಳು ನೋಡ್ತಾ ಇರ್ಬೋದು. ಅವ್ರ ದೃಷ್ಟಿಯಿಂದ ನಮ್ಮ ಒಂದು ಕ್ರಿಮಿನಲ್ ಒಂದು ನ್ಯಾಯದಾನದ ಪ್ರಕ್ರಿಯೆ ಏನಿದೆ ಇದರಲ್ಲಿ ಮೂರಿದೆ. ಒಂದು ಅದೇ ಇಂಡಿಯನ್ ಪೀನಲ್ ಕೋಡ್ ಅಂತಿತ್ತು, ಅದನ್ನ BNS ಅಂತ ಹೇಳ್ತೀವಿ. ಅದು ನಿಮಗೆ ಏನು ಮಾಡುತ್ತೆ, ಏನೇನು ಅಪರಾಧ ಅಂತ ಅಪರಾಧಗಳನ್ನು ಅದು ವಿವರಣೆ ಮಾಡುತ್ತೆ, ಅದಕ್ಕೆ ಏನು ಶಿಕ್ಷೆ ಅಂತ ಹೇಳುತ್ತೆ. ಆದರೆ ಅದನ್ನು ಈಗ ಅಪರಾಧ ಏನು ಅಂತ ಹೇಳಿದ್ರೆ ಆಯಿತು, ಆಮೇಲೆ ಅದನ್ನು ಹೇಗೆ ಅಪರಾಧಿಗಳನ್ನು ಹಿಡಿಯೋದು ಹೇಗೆ, ಅವ್ರನ್ನ ಅವರು ಅಪರಾಧಿಗಳು ಅಂತ ತೀರ್ಮಾನ ಮಾಡೋದು ಹೇಗೆ, ಇದಕ್ಕೆಲ್ಲ ಒಂದು ಪ್ರೊಸೀಜರ್ನ ಒಂದು ಪದ್ಧತಿ ಬೇಕು. ನಾವು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದಾಗ ಕೂಡ ಒಂದು ಡ್ಯೂ ಪ್ರೋಸೆಸ್. ಯಾರೋ ಇವನು ತಪ್ಪು ಮಾಡ್ದ ಅಂತ ನಾಳೆ ಅವನಿಗೆ ಹೊಡೆದು ಬಿಟ್ರೆ ಅಥವಾ ಅವನಿಗೆ ಪನಿಷ್ಮೆಂಟ್ ಕೊಟ್ಬಿಟ್ರೆ ಆಗಲಿಲ್ಲ. ಜಸ್ಟಿಸ್ ಸೀನ್ ಟು ಬಿ ಡನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅಥವಾ ಒಂದು ಮೀನ್ಸ್ ಎಂಡ್ ಎರಡೂ ಕೂಡ ಸರಿಯಾಗಿರಬೇಕು ಅನ್ನೋದು. ಆ ರೀತಿ ಈ ಮೀನ್ಸ್ ಏನಿದೆ, ಆ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ, ಒಂದು ಅಪರಾಧ ನಡೆದ ಸಂದರ್ಭದಲ್ಲಿ ಅಪರಾಧವನ್ನು ಯಾರು ಮಾಡಿದರು ಅಂತ ಹೇಳಿ ಅದನ್ನು ಒಂದು ತನಿಖೆ ಮಾಡುವಂಥದ್ದು ಇರ್ಬೋದು. ಆಮೇಲೆ ತನಿಖೆಯಲ್ಲಿ ಇಂಥವ್ರು ಮಾಡಿದ್ದಾರೆ ಅಂತ ಗೊತ್ತಾದಾಗ ಅಥವಾ ಅವ್ರ ಏನು ಸಾಕ್ಷ್ಯಗಳು ಲಭ್ಯವಾದಾಗ ಅದನ್ನೆಲ್ಲವನ್ನು ತೀರ್ಮಾನ ಮತ್ತು ಅವರೇ ಪೊಲೀಸರೇ ಮಾಡಬಾರ್ದು ಅಂತ ಅದಕ್ಕೊಂದು ನ್ಯಾಯಾಲಯದ ವ್ಯವಸ್ಥೆ ಮಾಡಿ ಅವರು ನ್ಯೂಟ್ರಲ್ ಆಗಿದ್ದು, ಅವರು ಪೊಲೀಸರ ಅಥವಾ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ಮಾತನ್ನು ಕೇಳುವ, ಅವರು ವಾದ ಮಂಡನೆಯ ಸಾಕ್ಷ್ಯವನ್ನು, ಅದೇ ರೀತಿ ಒಬ್ಬ ಯಾರನ್ನ ಆರೋಪಿ ಅಂತ ನೀವು ಹೇಳಿರ್ತೀರಿ, ಯಾರು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ನೀವು ಅವನೊಂದು ದೋಷಿ ಅಂತ ನಿಲ್ಲಿಸ್ತೀರಿ, ಅವರಿಬ್ಬರ ಅಹವಾಲುಗಳನ್ನು ಕೇಳಿ ಅದರ ಮೇಲೆ ಒಂದು ತೀರ್ಮಾನ ತಗೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಪ್ರೊಸೀಜರ್ ಅಂತ ಹೇಳ್ತೇವೆ. ಸೊ ಅದೇ ರೀತಿಯಲ್ಲಿ ಎವಿಡೆನ್ಸ್ ಅಂತ, ಆ ಸಾಕ್ಷ್ಯಗಳಿಗೆ ಹೇಗೆ ಅಪ್ರಿಷಿಯೇಟ್ ಮಾಡಬೇಕು ಕೋರ್ಟು ಅನ್ನೋದಕ್ಕೆ ಕೂಡ ಆ ಸಾಕ್ಷ್ಯ ಅನ್ನೋದು ಬರೀ ಕ್ರಿಮಿನಲ್ ಲಾಗೆ ಸಂಬಂಧಪಟ್ಟಿದ್ದಲ್ಲ. ಕೋರ್ಟ್ನಲ್ಲಿ ನಡೆಯುವ ಸಿವಿಲ್ ವ್ಯಾಜ್ಯಗಳಿಗೂ ಕೂಡ ಆ ಸಾಕ್ಷ್ಯ ಅಧಿನಿಯಮ ಸಂಬಂಧಪಡುತ್ತೆ. ಆದರೆ ಎವಿಡೆನ್ಸ್ ಅದು ಕ್ರಿಮಿನಲ್ ಲಾದ ಟ್ರಯಲ್ನಲ್ಲಿ ಕೂಡ ಅದು ಬರೋದ್ರಿಂದ ಈ ಮೂರನ್ನು ನಾವು ಒಟ್ಟಿಗೆ ನೋಡ್ತೇವೆ. ಇದರಲ್ಲಿ ದಂಡ ಪ್ರಕ್ರಿಯಾ ಸಂಹಿತೆ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಏನಿತ್ತು ಅದು ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಆಗಿದೆ. ಇದರಲ್ಲಿ ನಾವು ನೋಡಿದಾಗ ಹೆಚ್ಚಿಗೆ ಬದಲಾವಣೆಗಳು ಅಂದರೆ ಹೊಸದಾಗಿ ಏನು ತಂದಿದ್ದಾರೆ ಅಂದರೆ, ಮೂಲಭೂತವಾಗಿ ಅವರೊಂದು ಈ ಡೆಫಿನೇಷನಲ್ಲಿ ಕೂಡ ಈ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ನ ಅವರು ತೊಗೊಂಬಂದಿದ್ದಾರೆ. ಅದಕ್ಕೆ ಒಂದು ಡೆಫಿನೇಷನನ್ನು ಮೊದಲಿಗೆ ಕೊಟ್ಟು ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ. ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಅನ್ನುವ ಒಂದು ಹೊಸ ಪದ್ಧತಿ ಅಥವಾ ಮೊದಲಂತ ಇದ್ದಂಥ ಪದ್ಧತಿಗೆ ಒಂದು ಜಾಗ ಕೊಟ್ಟಿದ್ದಾರೆ. ಡೆಫಿನೇಷನ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಅಲ್ಲ, ಈಗೇನಾಗಿದೆ, ಈಗ ನಿಮಗೆ ಈಗೆಲ್ಲ ಗೊತ್ತಿರೋ ಹಾಗೆ ಮೊದಲಿನ ಥರ ಯಾವುದೋ ಒಂದು ಅಪರಾಧ ನಡೆದಲ್ಲಿ ಯಾರೂ ಇರ್ತಿರಲಿಲ್ಲ ಅಥವಾ ಅನ್ನೋ ಥರ ಯಾವುದೋ ಜಾಗಗಳಿಗೆ ಹೋಗಿ ಅಪರಾಧ ನಡೀತಿತ್ತು ಅಂತಿಲ್ಲ. ಈಗ ರಸ್ತೆ ಮೇಲೇ ಒಂದು ಜಗಳ ಆದರೂ ಕೂಡ ಅದೊಂದು ಒಂದು ಗಲಾಟೆ ಆಯಿತು, ಒಂದು ಅಪರಾಧ ಆಯಿತು ಅಂತ ಅದು ನೋಡಿದವ್ರು ಕೂಡ ಅವ್ರನ್ನ ಕೋರ್ಟಿಗೆ ಕರ್ಕೊಂಬರೋದು ಒಂದು ಕಷ್ಟ. ಅವ್ರಿಗೆ ಹೆದರಿಕೆ ಇರ್ತಿತ್ತು, ಜೀವ ಬೆದರಿಕೆ ಆಗ್ತಿತ್ತು. ಈಗಲೂ ಅದೆಲ್ಲ ಸಮಸ್ಯೆಗಳಿದೆ. ಆದರೆ ಈಗ ಏನಾಗಿದೆ, ನೀವು ಬೇಕೋ ಬೇಡೋ ಎಲ್ಲ ನಿಮ್ಮ ಮನೆಗಳ ಮುಂದೆ CCTV ಕ್ಯಾಮ್ರಾಗಳು ಹಾಕ್ಕೊಂಡಿರ್ತೀರಿ. ಒಂದು ATMಗೆ ಹೋದರೆ ಅಲ್ಲೊಂದು ಕ್ಯಾಮ್ರಾ ಇರುತ್ತೆ. ಮೋಸ್ಟ್ ಆಫ್ ದ ಪಬ್ಲಿಕ್ ಪ್ಲೇಸ್ಗಳಿಗೆ ಹೋದರೆ ಯು ಆರ್ ಅಂಡರ್ CC ಕ್ಯಾಮ್ರಾ ವಿಜಿಲೆನ್ಸ್ ಅಂತ ಹೇಳಿ CCTV ಅಂಡರ್ ಸರ್ವೆಲೆನ್ಸ್ ಅಂತೆಲ್ಲ ಬರುತ್ತೆ. ಸೊ ಅದು ಬಂದಾಗೇನು ಆ ಥರ ತುಂಬ ಸರ್ತಿ ನೀವು ಯಾವುದೇ ಈಗ ನೋಡಿದ್ರು, ಈಗ ಎಷ್ಟೋ ವಿಷಯಗಳು ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಅಲ್ಲಿ ಯಾರೋ ಎಲ್ಲೋ ಆತ್ಮಹತ್ಯೆ ಮಾಡಿಕೊಂಡ್ರು, ಯಾರೋ ಎಲ್ಲೋ ಬಿದ್ದರು, ಅದು ಎಲ್ಲೋ ನಮಗೆ ಯಾರೋ ವಾಟ್ಸಪ್ ಮೆಸೇಜಲ್ಲಿ ಬರುತ್ತೆ. ಅಥವಾ ಯಾರೋ ಫೇಸ್ಬುಕ್ಕಲ್ಲಿ ಯಾರೋ ಹೊಡೆಯಕ್ಕೆ ಬಂದರೂ ಅವ್ರ ಫೇಸ್ಬುಕ್ನಲ್ಲೋ ಇನ್ನೊಂದಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಅವರು ಟ್ಯಾಗ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಹೊಡಿತಿದ್ದಾರೋ ಬಡಿತಾರೋ ಅವರಿಗೆ ಆಗ್ತಿರೋ ಅನ್ಯಾಯವನ್ನು ಅವರು ಅದನ್ನು ಹೊರಗಡೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ದೃಷ್ಟಿಯಿಂದ ಅಥವಾ ಯಾವುದೇ ಈಗ ಎಷ್ಟೋ ಇತ್ತೀಚಿನ ನಾವು ಕ್ರಿಮಿನಲ್ ಪ್ರಕರಣಗಳನ್ನೆಲ್ಲ ನೋಡಿದಾಗ ಅಲ್ಲಿ ನೆಟ್ವರ್ಕ್ ಟವರ್
ಇರ್ಬೋದು ಅಥವಾ ಫೋನ್ ಕಾಲ್ಸು, ಲಾಸ್ಟ್ ಫೋನ್ ಕಾಲ್ ಯಾರಿಗೆ ಮಾಡಿದ್ರು, ಸೊ ಇದನ್ನೆಲ್ಲ ನಾವು ನೋಡಿ ಟವರ್ ಲೊಕೇಶನ್ನು, ಈತ ವ್ಯಕ್ತಿ ಅಲ್ಲಿದ್ನೋ ಇಲ್ಲೋ ಅಂತ ಹೇಳೋಕ್ಕೆ ಮೊದಲೆಲ್ಲ ಏನು ಮಾಡ್ತಿದ್ರು, ಬೇರೆ ಯಾವುದೋ ಊರಿನಲ್ಲಿ ಇದ್ದೆ ಅಂತನೋ ಇನ್ನೊಂದು ಅಲೆಬಿ ಅಂತ ಹೇಳಿ ಒಂದು ಡಿಫೆನ್ಸ್ ತೊಗೊಂಡ್ಬಿಡೋರು. ಬಟ್ ಇವ್ ಮೊಬೈಲ್ ಅಲ್ಲೆಲ್ಲೋ ನೆಟ್ವರ್ಕ್ ಅಲ್ಲೇ ಇದೆ, ಆ ಮೊಬೈಲ್ ಅವ್ರ ಕೈನಲ್ಲೇ ಇನ್ನೂ ಇದೆ. ಸೊ ಈ ಥರದ್ದು ಅದೇ ಟೆಕ್ನಾಲಜಿ ನಾವು ತುಂಬ ಏನೋ ಬೆಕ್ಕೆ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ಥರದಲ್ಲಿ ನಾವು ಎಷ್ಟೋ ಜನ ನಾವು ಮಾಡುವ ವ್ಯವಹಾರಗಳೇನಿದೆ ಕಂಪ್ಯೂಟರ್ನಲ್ಲಿ, ಮೊಬೈಲ್ನಲ್ಲಿ, ಇಂಟರ್ನೆಟ್ನಲ್ಲಿ, ಅದು ನಮ್ದಲ್ಲ, ನಮಗಷ್ಟೇ ಗೊತ್ತಾಯಿತು, ನಾವು ಡಿಲೀಟ್ ಮಾಡಿಬಿಟ್ವಿ ಸುಮ್ಮನಾದ್ವಿ ಅನ್ನೋ ಥರ ಏನಿತ್ತು, ಹಾಗಿಲ್ಲ. ಟೆಕ್ನಾಲಜಿಯು ತುಂಬ ಅಡ್ವಾನ್ಸ್ಡ್ ಆಗಿದೆ. ಸೊ ಹಾಗಾಗಿ ನೀವು ನೀವು ಮೊಬೈಲನ್ನೇ ನೀವೇನೋ ರೀಬೂಟ್ ಮಾಡಿಬಿಟ್ರಿ, 10 ಸಲ ಮಾಡಿದ್ರಿ ಅಂದ ತಕ್ಷಣ ಎಲ್ಲ ಇದ್ದ ಡಾಟಾ ಹೋಗಿಬಿಡ್ತು, ಈ ಥರದ ರಿಕವರಿ ಮಾಡಲಿಕ್ಕೆಲ್ಲ ಪ್ರೋಸೆಸ್ ಇದೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಆಡಿಯೋ ವಿಡಿಯೋ ವಿಜುವಲ್ ಅಂತಂದರೆ ಅದನ್ನೇನು ಹೇಳ್ತಾರೆ, ಯಾವುದೋ ಒಂದು ವಾಯ್ಸ್ ರೆಕಾರ್ಡಿಂಗ್ ಮತ್ತು ವಿಜುವಲ್ ರೆಕಾರ್ಡಿಂಗ್, ನಾವೀಗ ಮಾತಾಡ್ತಾ ಇದ್ದೇವೆ, ಇದು ರೆಕಾರ್ಡ್ ಆಗ್ತಾ ಇದೆ, ಇದು ಆಡಿಯೋ, ಈಗ ಇಲ್ಲೇನೋ ಬಂತು ಏನೋ ಆಯಿತು ಅಂತಂದರೆ ಸೊ ಅದು ಕ್ಯಾಪ್ಚರ್ ಆಗುತ್ತಲ್ವ. ಹೌದು. ಸೊ ಅದು ಏನೋ ಅಪರಾಧವಾಗಿದ್ದರೆ ಅಥವಾ ಅದನ್ನು ನೀವು ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಬಳಸ್ಕೊಳ್ಳುವಂತಹ ಏನೋ ಅವಕಾಶ ಇದೆಯಲ್ಲ, ಅದಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದರು. ಅದು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅನ್ನೋ ಕಾನ್ಸೆಪ್ಟು ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಬಂದ ನಂತರ ಅದರ ಬದಲಾವಣೆಗಳಾಗಿದೆ, ಮುಂದೆ ಅಮೆಂಡ್ಮೆಂಟ್ಗಳು ಆಗಿದೆ. ಈಗ ಒಂದು ವಿಶೇಷವಾಗಿ ಅದನ್ನು ನೋಡಿದ್ದಾರೆ. ಯಾಕಂದರೆ ನಾವು ಇದನ್ನೇ ನೀವು ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮ ಏನಿದೆ ಅದರಲ್ಲಿ ಕೂಡ ನೀವು ನೋಡಿದಾಗ ಇದನ್ನು ಒಂದು ಪ್ರೈಮರಿ ಎವಿಡೆನ್ಸ್ ಮತ್ತು ಸೆಕೆಂಡ್ರಿ ಎವಿಡೆನ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ನೀವು ಒರಿಜಿನಲ್ ಈ ಒಂದು ಪುಸ್ತಕ ಇದೆ, ಅದು ಪ್ರೈಮರಿ ಎವಿಡೆನ್ಸ್. ಅದನ್ನು ನೀವು ಫೋಟೋ ಕಾಪಿ ಮಾಡಿದರೆ ಅಥವಾ ಇನ್ನೊಂದು ಮಾಡಿದರೆ ಅದು ಸೆಕೆಂಡ್ರಿ ಎವಿಡೆನ್ಸ್ ಅಂತ ಹೇಳಿ. ಆ ಥರ ಏನಾಗ್ತಿತ್ತು, ನೀವು ಯಾವುದೋ ಒಂದು ಕ್ಲಿಪ್, ನಾನೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ, ಅದನ್ನು ನಾನು ನಿಮಗೆ ಕಳಿಸಿದೆ ಅಂತಂದರೆ ನನ್ನ ಹತ್ರ ಇರೋ ಪ್ರೈಮರಿ ಎವಿಡೆನ್ಸ್ ಆಗ್ತಿತ್ತು, ನಿಮ್ಮ ಹತ್ರ ಇದ್ರೆ ನೀವೆಲ್ಲ ತೆಗೆದವರು ಸೆಕೆಂಡ್ರಿ ಎವಿಡೆನ್ಸ್ ಅಂತ ಆಗ್ತಿತ್ತು. ಆಗ ನಾವು ಸೆಕೆಂಡ್ರಿ ಎವಿಡೆನ್ಸ್, ಅವಾಗ ನಿಮ್ಮ ಹತ್ರ ಇದ್ದಂತಹ ಆ ಚಿತ್ರ ಏನಿತ್ತು ಸೆಕೆಂಡ್ರಿ ಎವಿಡೆನ್ಸ್ ಆಗ್ತಿತ್ತು. ಈಗ ಏನು ಮಾಡಿದ್ದಾರೆ, ನಾವು ಒಂದೇ ಸರ್ತಿ ತೆಗೆದು ಅದು 10 ಕಡೆ ಟ್ರಾನ್ಸ್ಮಿಟ್ ಮಾಡಿದ್ರೆ, ಅಥವಾ ನಾನು ಈಗ ಫೇಸ್ಬುಕ್ನಲ್ಲಿ ನಾನು ಲೈವ್ ಹಾಕ್ಕೊಂಡು ನಾನೇನೋ ಮಾತಾಡ್ತೀನಿ ಅಂತ, ಆ ಮಾತಾಡಿದ್ದನ್ನು 10 ಜನ ಅವ್ರವ್ರ ಫೇಸ್ಬುಕ್ನಲ್ಲಿ ನನ್ನ ಸ್ನೇಹಿತರು ಅದೇ ಟೈಮಲ್ಲಿ ನೋಡ್ತಿರ್ಬೋದು. ಆವಾಗ 10 ಜನರ ಮೊಬೈಲ್ನಲ್ಲಿ ಅದು ಬರುತ್ತಲ್ಲ, ಅದೆಲ್ಲವೂ ಕೂಡ ಪ್ರೈಮರಿ ಎವಿಡೆನ್ಸ್ ಅಂತ ಆಯಿತು. ಸೊ ಈ ಥರ ದೃಷ್ಟಿಯಿಂದ ಈಗ ಚೇಂಜಿಂಗ್ ಸಿನಾರಿಯೋನಲ್ಲಿ ಎಲ್ಲ ಕಡೆಯಲ್ಲೂ ಈಗ ನಾವು ಹಿಂದೆಲ್ಲ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಅಂತಂದ್ರೆ ಒಂದು ಸ್ಪಾಟ್ಗೆ ಹೋದರು, ಒಂದು ಮಹಜರ್ ಬರ್ಕೊಂಬಂದರು, ಅಲ್ಲಿ ಯಾರೋ ಪಂಚರಿದ್ದರು, ಅವ್ರ ಸಮ್ಮುಖದಲ್ಲಿ ಇದು ಕ್ರೈಮ್ ಸೀನು, ಇಲ್ಲಿ ಇದಿತ್ತು ಅಂತ, ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಇಲ್ಲಿ ಇಲ್ಲಿ ಬಿದ್ದಿತ್ತು, ಅಥವಾ ಇಲ್ಲೇನೋ ಒಂದು ಬಟ್ಟೆ ಚೂರಿತ್ತು, ಈ ಥರ ಒಂದು ಟೈರ್ ಮಾರ್ಕ್ ಇತ್ತು, ಇಲ್ಲೇನೋ ಒಂದು ವೆಪನ್ ಸಿಕ್ತು ಅಂತ ಮಾಡೋರು, ಅಥವಾ ಸೀಸರ್ ಮಹಜರ್ ಅಂತ ಕೂಡ ಹೋಗಿ ಅವ್ರನ್ನೇನೋ ಅಕ್ಯೂಸ್ಡ್ ಹೇಳ್ದ ಅಂತ ಅಲ್ಲೆಲ್ಲೋ ಹೋಗಿ ಅಲ್ಲಿಂದ ಅದನ್ನು ಸೀಸ್ ಮಾಡೋರು. ಈ ಥರ ಒಂದಿಷ್ಟು ಅಷ್ಟಕ್ಕೆ ಹೆಚ್ಚಾಗಿ ಸೀಮಿತವಾಗಿರ್ತಿತ್ತು. ಬಟ್ ಇತ್ತೀಚಿನ ದಿನಗಳನ್ನ ನೋಡ್ತಾ ಇದ್ದೀವಿ, ಎಲ್ಲ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು ಕಳೆದೊಂದು 2 ದಶಕದಿಂದನೇ ಎಲೆಕ್ಟ್ರಾನಿಕ್ ಎವಿಡೆನ್ಸು ಅಂದರೆ ಅದಕ್ಕೊಂದು ಪ್ರಾಶಸ್ತ್ಯ ಬಂದಿದೆ, ಅದರಿಂದ ತುಂಬ ಕೇಸ್ಗಳು ಸಾಲ್ವ್ ಆಗ್ತಾ ಇದೆ. ಮುಂದಿನ ದಿನಗಳು ಅದೇ ಜಾಸ್ತಿ ಆಗುತ್ತೆ. ಆ ದೃಷ್ಟಿನಲ್ಲಿ ಅದಕ್ಕೊಂದು ಸ್ಥಾನಮಾನ ಅಂತಲೇ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಅಂತಿದ್ದೆಲ್ಲ, ಅಥವಾ ಅದನ್ನು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಡಿವೈಸ್ ಅನ್ನೋದನ್ನೇ ಕೂಡ ಡೆಫಿನೇಷನಲ್ಲಿ ಮಾಡಿದ್ದಾರೆ. ಸೊ ಅದಾದಮೇಲೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ನು, ಸೊ ಈ ಥರದ್ದನ್ನೆಲ್ಲ ರೆಕಗ್ನೈಸ್ ಮಾಡುವಂಥ ಪ್ರಯತ್ನ ಮೊದಲನೇದಾಗಿದೆ. ಸರ್, ನನ್ನದೊಂದು ಪ್ರಶ್ನೆ, ಈಗ ಸಾರ್ವಜನಿಕರಲ್ಲಿ ಡೀಪ್ ಫೇಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂತಹ ಯಾವುದಾದ್ರು ಒಂದು ಫೋಟೋನ ಮಾರ್ಫ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗಳ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಶೇರ್ ಮಾಡ್ತಾರೆ. ಇದರಿಂದ ಡೀಪ್ ಫೇಕ್ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾನೂನಿನಲ್ಲಿ ಯಾವ ರೀತಿ ಇದಿದೆ? ಏನಿದೆ, ಈಗ ತಂತ್ರಜ್ಞಾನ ಇದೆಯಲ್ಲ, ಅದು ಅಡ್ವಾನ್ಸ್ ಆಗಿದೆ. ಆ ಥರದ್ದು ತಪ್ಪು ಮಾಹಿತಿಯನ್ನು ಅಥವಾ ನೀವು ಫೇಕ್ ನ್ಯೂಸನ್ನು ಕೊಟ್ಟ ತಕ್ಷಣಕ್ಕೆ ಜನನೂ ಮಾರು ಹೋಗಲ್ಲ. ಈಗ ಕೆಲವು ಸರ್ತಿ ಅದು ಪ್ರಭಾವ ಬೀಳುತ್ತೆ, ಬಟ್ ಅದು ಫೇಕ್ ಅನ್ನೋದನ್ನು ನೀವು ಕೌಂಟರಾಗಿ ಹೇಳಲಿಕ್ಕೂ ಅಥವಾ ಅದನ್ನು ಅದರಿಂದ ನಿಮಗೆ ಆಗೋ ಲಾಭ ನಷ್ಟ ಏನು ಅನ್ನೋದ್ರ ಮೇಲೆ ಕಾನೂನಲ್ಲಿ ಅವಕಾಶ ಇದೆ. ಈಗ ನಿಮ್ಮ ನಷ್ಟ ಮಾಡಿದರು, ಈಗ ನಿಮ್ಮದೇನೋ ಮಾರ್ಫ್ ಮಾಡಿ ಫೋಟೋವನ್ನು ಯಾವುದೋ ಒಂದು ಅಶ್ಲೀಲವಾದ ಚಿತ್ರ ಮಾಡಿ ಹಾಕಿದರು ಅಂತಂದರೆ ಯು ವಿಲ್ ಸರ್ಟನ್ಲಿ, ಅದರ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ನಡಿನಲ್ಲಿ ಕೂಡ ಅದು ನೀವು
ಕಾನೂನಲ್ಲಿ ಅವಕಾಶ ಇದೆ ಅದನ್ನು ನೀವು ಅಪರಾಧವಾಗಿ ಮಾಡಲಿಕ್ಕೆ. ಈಗ ಇಂಡಿಯನ್ ಪೀನಲ್ ಕೋಡ್ ಇದನ್ನಾಗಿ ಭಾರತೀಯ ನಾಗರಿಕ ಏನು ನಿಮ್ಮ ನ್ಯಾಯ ಸಂಹಿತದಲ್ಲಿ ಕೂಡ ಅದಕ್ಕೆ ಏನೋ ಅವಕಾಶ ಇದೆ. ಅಲ್ಲದೆ ನೀವು ಏನು ನಿಮ್ಮ ಮಾನನಷ್ಟ ಮೊಕದ್ದಮೆ ಇನ್ನೊಂದು ಅಂತ ಹಾಕೋದು ಕೂಡ ಅವಕಾಶ ಇದೆ. ಹಾಗಾಗಿ ಇದನ್ನು ಮಾಡ್ತಾರೆ ಅನ್ನೋದು ಎಷ್ಟು ಸತ್ಯ, ಅದು ಕಾನೂನಲ್ಲಿ ಏನು ಅವಕಾಶ ಇಲ್ಲ ಅಥವಾ ಅದನ್ನು ಅಂತಿಲ್ಲ. ತುಂಬ ಜನ ನಮ್ಗೆ ಅರಿವು ಇರೋದಿಲ್ಲ. ಸರಿಯಾದ ಕಾನೂನು ಸಲಹೆಯನ್ನು ತಗೊಳ್ಳುವಂಥದ್ದು ಅವಶ್ಯಕ. ನಾವೆಲ್ಲ ತುಂಬ ಪರ್ಟರ್ಬ್ ಆಗ್ತೀವಿ, ನಮ್ಗೆ ಹೆದರಿಕೆ ಆಗ್ತೀವಿ, ಪ್ಯಾನಿಕ್ ಆಗ್ತೀವಿ, ಏನೋ ಆಗ್ಬಿಡ್ತು ಅನ್ಕೋತೀವಿ. ತುಂಬ ಜನ ಅಂಥದ್ದು ಏನೂ ಆಗಲ್ಲ. ಇವತ್ತಿನ ಎಷ್ಟು ವ್ಯವಸ್ಥೆ ಇದೆ ಅಂತಂದರೆ ಪೊಲೀಸ್ ಹತ್ರ ಹೋಗಿ ನೀವು ಕನ್ಫೆಸ್ ಮಾಡಿ ಹೇಳಿದ್ರೆ ನಿಮ್ಮ ಐಡೆಂಟಿಟಿಯನ್ನು ಮುಚ್ಚಿಟ್ಟು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಆ ಥರ ತುಂಬ ಏನೋ ಅಲ್ಲೂ ಕೂಡ ಸೆನ್ಸಿಟಿವ್ ಜನರಿದ್ದಾರೆ. ಸೊ ನೀವು ಮೊದಲನೇದಾಗಿ ನಮಗೇನೋ ಧೈರ್ಯ ಏನಕ್ಕೆ ಬರಬೇಕು ಅಂದರೆ ನಾವು ಪೊಲೀಸ್ ಸ್ಟೇಷನಿಗೆ ಹೋಗ್ಬೋದು, ಏನೋ ಸಿಕ್ಕಾಕೋತೀವಿ ಅನ್ನೋ ಥರ ಇರಬಾರ್ದು. ಯಾರೋ ಕೆಲವರು ತಪ್ಪು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಅಥವಾ ಏನೋ ರೂಮರ್ ಇಟ್ಕೊಂಡು ನಾವೇನೋ ಒಂದು ಅಪರಾಧ ಆಗಿದೆ ಅಂದ ತಕ್ಷಣ ನಮ್ದು ಆ್ಯಕ್ಚುಲಿ ಕರ್ತವ್ಯ ಅದು. ನಾವೊಂದು ಅಪರಾಧವನ್ನು ನೋಡಿದ್ರೆ ನಾವು ಅದನ್ನು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಹೇಳಬೇಕು. ಈ ಥರ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದಾಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ಕೂಡ ಎಚ್ಚೆತ್ಕೋತಾರೆ, ಅವರು ಕಾರ್ಯೋನ್ಮುಖರಾಗ್ತಾರೆ. ಅವ್ರಿಗೂ ಏನಿರುತ್ತೆ, ಸ್ವಲ್ಪ ಕೆಲವು ಸತಿ ಲೆಥಾರ್ಜಿ ಇರ್ಬೋದು, ಕೆಲವು ಸಲ ಅವ್ರಿಗೆ ಯಾವುದು ಇಂಪಾರ್ಟೆಂಟು ಇದು ಸರಿ ಅಂತ ಅನ್ನಿಸ್ಬೋದು. ಬಟ್ ಜನ ಮಾಡ್ತಾ ಇದ್ದಾರೆ ಅಂದಾಗ ಪ್ರಶ್ನೆ ಕೇಳ್ತಾರೆ ಕಾನೂನಲ್ಲಿ. ಅವ್ರಿಗೂ ಕೂಡ ಅವ್ರಿಗೆ ಆ್ಯಕ್ಟ್ ಮಾಡಲಿಲ್ಲ ಅಂತಂದ್ರೂ ಕೂಡ ನೀವು ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದ್ರೆ ಹೈಕೋರ್ಟ್ನವ್ರು ಕೇಳಿದ್ರೆ ಎಷ್ಟೋ ಸರ್ತಿ ಆ ಥರನೂ ಕೂಡ ಸಂದರ್ಭಗಳಿದೆ. ಹಾಗಾಗಿ ಇರೋ ಮೆಕ್ಯಾನಿಸಮ್ ಏನಿದೆ ಅದನ್ನು ವರ್ಕ್ ಆಗಬೇಕು ಅಂದರೆ ನಮ್ಮ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವೇ ಪ್ರಭುಗಳು. ನಮಗೋಸ್ಕರ ಇಲ್ಲ, ಬೇರೆ ಸಂವಿಧಾನ ಕೂಡ ನಮಗೋಸ್ಕರ ಬಿಟ್ಟರೆ ಸಂವಿಧಾನಕ್ಕೋಸ್ಕರ ನಾವಲ್ಲ. ಹಾಗೆ ಕಾನೂನೆಲ್ಲ ನಮಗಿರೋದು, ಅದನ್ನು ನಾವು ಉಪಯೋಗಿಸ್ಕೊಳ್ದೇ ಇದ್ದಾಗ ಏನಾಗುತ್ತೆ, ಉಪಯೋಗಿಸಲ್ಲ ಈ ಜನ ಹೀಗೆ ಮಲ್ಕೊಳ್ಳಿ ಅಂತ ಹೇಳೋವಂಥ ಒಂದು ಅವಶ್ಯಕತೆ ಅಥವಾ ಅದನ್ನು ನೀವೇನೋ ದುರುಪಯೋಗ ಪಡಿಸ್ಕೊಳ್ಳೋರು ಅಥವಾ ಅದನ್ನು ಮರೆಮಾಚೋರು, ಅದನ್ನು ಇಗ್ನೋರ್ ಮಾಡೋರು ಸಿಗ್ತಾರೆ. ಬಟ್ ಇರೋ ಕಾನೂನನ್ನು ಉಪಯೋಗಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಸರ್, ನಿಮ್ಮ ಇದರಲ್ಲಿ ಅನುಭವದಲ್ಲಿ ನಮ್ಮ ಇಂದಿನ ಯುವಜನತೆಗೆ ಈಗ ಕಾನೂನಿನ ಬಗ್ಗೆ ಅಷ್ಟು ಅವ್ರಿಗೆ ಮಾಹಿತಿ ಇರೋದಿಲ್ಲ. ಕಾನೂನಿನ ಪ್ರಕರಣಗಳು ಯಾವುದಿರುತ್ತೆ, ಯಾವ ಪ್ರಕರಣಕ್ಕೆ ಯಾವ ಸೆಕ್ಷನ್ಗಳಿರುತ್ತೆ, ಇದ್ರ ಬಗ್ಗೆ ಅರಿವಿಲ್ಲ. ಹಾಗಾಗಿ ನೀವೊಂದು ಸಲಹೆ ಕೊಡೋದಾರೆ ನಮ್ಮ ಯುವಜನತೆಗೆ ಏನು ಹೇಳ್ತೀರಾ ಸರ್? ನೋಡಿ, ಒಂದು ಕಾನೂನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ. ನಿಮ್ಗೆ ಕಾನೂನು ಗೊತ್ತಿಲ್ಲ ಅನ್ನುವ ಎಕ್ಸ್ಕ್ಯೂಸ್ ಮೇಲೆ ನೀವು ಮಾಡಿದ ತಪ್ಪುಗಳಿಂದ ನಿಮಗೆ ಕ್ಷಮೆ ಸಿಗಲ್ಲ. ಆ ದೃಷ್ಟಿಯಿಂದ ಎಲ್ಲರೂ ಕಾನೂನಿನ ಅರಿವು ಎಲ್ಲರಿಗೂ ಬಹಳ ಮುಖ್ಯ. ನೀವೆಲ್ಲ ಕಾನೂನು ತಿಳ್ಕೊಳ್ದೇ ಇದ್ದರೂ ಕೂಡ ಏನೋ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋ ದೃಷ್ಟಿಯಿಂದ, ಯಾವುದು ನಿಮ್ಮಗಳ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಅಂತ ತಿಳ್ಕೊಳ್ಳೋ ದೃಷ್ಟಿಯಿಂದ ತುಂಬ ಏನೋ ಮಟೀರಿಯಲ್ ಅವೈಲಬಲ್. ಇವತ್ತಂತೂ ಇನ್ಫಾರ್ಮೇಷನ್ ಎರ. ನಾವೆಷ್ಟೋ ಸಲ ನೋಡ್ತೀವಿ, ನಮ್ಮ ಹತ್ರ ಕ್ಲೈಂಟ್ಸ್ ಬರೋರು ಅವರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನು ಕೇಸ್ ಲಾ ಹಿಂಗೊಂದಿದೆಯಲ್ಲ ಸಾರ್ ಅಂತ ನಮ್ಮ ಹತ್ರನೂ ತೊಗೊಂಡೇ ಬರ್ತಾರೆ. ಆ ಥರ ಅದು ಇಟ್ ಈಸ್ ಜಸ್ಟ್ ಎ ಮ್ಯಾಟರ್ ಆಫ್ ನಿಮಗಾದರೂ ಒಂದು ಇನ್ಕ್ಲಿನೇಷನ್ ಇರಬೇಕು, ಕಲಿಬೇಕು ಅಂತ ಇದ್ದರೆ ಇದೆ. ಮತ್ತು ಯಾವುದೇ ನೀವು ಏನೇ ಹೊಸ ಕೆಲಸ ಮಾಡಬೇಕಾದ್ರೆ ಅಥವಾ ನೀವೇನೇ ಒಂದು ಮಾಡಿದಾಗ ಕಾನೂನಿನ ಸಲಹೆಯನ್ನು ತಗೊಳ್ಳೋವಂಥದ್ದು ಮಾಡಿ. ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತಿಲ್ಲ. ಕಾನೂನು ವಕೀಲರು ತುಂಬ ಜನ ಇದ್ದಾರೆ, ದೇ ಆರ್ ಡೂಯಿಂಗ್ ಗುಡ್ ಜಾಬ್. ಈಗ ಅಂದರೆ ನಿಮಗೆ ಏನೋ ಕಾನೂನಿನ ಸಲಹೆಗೆ ನಮ್ಮ ದೇಶದಲ್ಲಿ ಏನು ಬಹಳ ಕಾಸ್ಟ್ಲಿ ಅಥವಾ ಆ ಥರದ, ಈಗ ಬೇರೆ ದೇಶಗಳೆಲ್ಲ ಒಬ್ಬ ಲಾಯರ್ ಹತ್ರ ಹೋಗಬೇಕು ಅಂತಾರೆ ತುಂಬ ಎಕ್ಸ್ಪೆನ್ಸಿವ್ ಇದೆ. ನಮ್ಮಲ್ಲಿ ತುಂಬ ಏನೋ ಒಳ್ಳೆಯ ಮೇಧಾವಿ ನುರಿತ ಕಾನೂನು ತಜ್ಞರು ತುಂಬ ಆರಾಮಾಗಿ ಸಿಗ್ತಾರೆ. ಸೊ ಅವರ ಸಲಹೆಯನ್ನು ತಗೊಳ್ಳುವ ಅಥವಾ ಅವ್ರ ಹತ್ರ ಹೋಗಿ ತಿಳ್ಕೊಳ್ಳೋ. ಎಷ್ಟೋ ಸರ್ತಿ ತಪ್ಪು ಮಾಡೋಕ್ಕಿಂತ ಮುಂಚೆನೇ ನೀವು ಸ್ವಲ್ಪ ಕಾರ್ಯೋನ್ಮುಖರಾಗಿ ತಿಳ್ಕೊಂಡು ಮಾಡಿದ್ರೆ, ಡ್ಯೂ ಡೆಲಿಜೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಮಾಡ್ಕೊಂಡು ಮಾಡಿದ್ರೆ ಅರ್ಧ ಸಮಸ್ಯೆಗಳನ್ನು ಏನೋ ಬಗೆಹರಿಸ್ಬೋದು. ಅಂದರೆ ಕಾನೂನಿಗಂದರೆ ಇದನ್ನು ಓದ್ಬೋದು. ಈಗ ಈ ಕಾನೂನುಗಳು ತುಂಬ ಏನೋ ಕಬ್ಬಿಣದ ಕಡಲೆ ಇಲ್ಲ. ಭಾರತದ ಸಂವಿಧಾನದ ಒಂದು ಪುಸ್ತಕ ಇಟ್ಕೊಂಡು ತಿರು ಹಾಕಿ ಈಗ ನಿಮಗೆ ಏನೋ ಹೊಸ ಕಾಯ್ದೆ ಬಂದಿದೆ, ಹೊಸ ಸೆಕ್ಷನ್ಸು, ಈವನ್ ಲಾಯರ್ಸು ಎಲ್ಲ ಈಗ ಅದನ್ನು ಈಗ ಓದಿ ಹೊಸ ಸೆಕ್ಷನ್ಗಳು ಏನು ಇರ್ತಂತ ಈಗ ತಿಳಿತಾರೆ. ನೀವು ಅವ್ರ ಜೊತೆ ಕಲೀರಿ, ಕಾನೂನು ಅಭ್ಯಾಸ ಮಾಡಿ. ಕಾನೂನು ಕಾಲೇಜುಗಳು ತುಂಬ ಇದೆ, ಜಾಯಿನ್ ಲಾ. ನೀವೆಲ್ಲ ಲಾ ಪ್ರಾಕ್ಟೀಸ್ ಮಾಡಬೇಕಂತಿಲ್ಲ, ಕಾನೂನು ಅಭ್ಯಾಸ ಮಾಡೋದು ಬಹಳ ಅವಶ್ಯ. ಯಾಕಂದರೆ ನಿಮ್ಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿ ನೀವೇನೋ ತಪ್ಪು ಮಾಡಿದ್ದಕ್ಕೆ ನಿಮಗೆ ಎಕ್ಸ್ಕ್ಯೂಸ್ ಸಿಗಲ್ಲ. ಹೌದು. ಹಾಗಾಗಿ ಕಾನೂನಿನ ಏನೋ ಎಲ್ಲರೂ ಕಾನೂನು ಗೊತ್ತಿದೆ ಅಂತ ಪ್ರಿಸಂಪ್ಷನ್ ಇದೆ. ಹಾಗಾಗಿ ಅದರಿಂದ ನೀವು ಅದನ್ನು ತಿಳ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಮಾಡ್ಬೋದು. ಇವತ್ತೇನು ಇನ್ಫಾರ್ಮೇಷನ್ ಎಲ್ಲದು ಮೊಬೈಲಲ್ಲಿ ಸಿಗುತ್ತೆ, ನೋಡಬೇಕಷ್ಟೆ. ಸರ್, ನನ್ನದೊಂದು ಪ್ರಶ್ನೆ ಅಂದರೆ, ಈಗ ಕಮ್ಯುನಿಟಿ ಲಾಸ್,
ಕಮ್ಯುನಿಟಿ ಲಾಸ್ ಸಿಕ್ಕಾಪಟ್ಟೆ ಜನರಿಗೆ ಏನಾಗ್ತಿದೆ ಅಂತಂದರೆ, ಕಮ್ಯುನಿಟಿ ಲಾಸ್ ಯಾವ ರೀತಿ ಈಗ ದೊಡ್ಡ ತಪ್ಪುಗಳಿಗೆ, ಅಪರಾಧಗಳಿಗೆ ಕಠಿಣವಾದ ಶಿಕ್ಷೆ ಇದೆ ಅಂತ ಗೊತ್ತಿದೆ. ಆದರೆ ಕಮ್ಯುನಿಟಿ ಲಾಸು, ಕಮ್ಯುನಿಟಿ ಸರ್ವಿಸು ಯಾವ ರೀತಿ ನಮಗೆ ಜಾರಿ ಆಗುತ್ತೆ, ಅಪ್ಲೈ ಆಗುತ್ತೆ ಅನ್ನೋದು ಒಂದು ಕುತೂಹಲ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಈ ಕಮ್ಯುನಿಟಿ ಸರ್ವೀಸ್ ಅಂತ ಏನಿದೆಯಲ್ಲ, ಇದು ತುಂಬ ಹೊಸ ಕಾನ್ಸೆಪ್ಟ್. ಅಂದರೆ ಈಗ ಇದರಲ್ಲಿ ಶಿಕ್ಷೆಗಳಲ್ಲಿ ನಮ್ಮ ದೇಶದಲ್ಲಿ ಈಗ ಇಂಡಿಯನ್ ಪೀನಲ್ ಕೋಡ್ ಅಡಿನಲ್ಲಿ ಏನೇನು ಪನಿಷ್ಮೆಂಟ್ ಶಿಕ್ಷೆಗಳು ಕೊಡ್ಬೋದಿತ್ತು ಅಂತ ಇದ್ದಾಗ, ಅದರಲ್ಲಿ ಮೊದಲಿಗೆ ಏನಿತ್ತು, ಬಹಳ ಘೋರವಾದ ಅಪರಾಧ ನಡೆದ್ರೆ ಅದಕ್ಕೆ ಗಲ್ ಶಿಕ್ಷೆ ಅಂತ ನಾವು ಹೇಳ್ತಿದ್ವಿ, ಅಥವಾ ಏನೋ ಡೆತ್ ಪೆನಾಲ್ಟಿ ಇತ್ತು. ಅದು ಬಿಟ್ಟರೆ ಏನು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂತ, ಅವರು ಆಜೀವ ಕಾರಾವಾಸ ಅಂತ ನಾವು ಹೇಳ್ತೇವೆ. ಅದರಲ್ಲೂ ಎರಡು ಥರ. ಈಗ ಆಜೀವ ಕಾರಾವಾಸ ಅಂತಿದ್ದಾಗ ಅದನ್ನು ಕೆಲವು ಸರ್ತಿ ಏನೋ ಕಮ್ಯೂಟ್ ಮಾಡ್ತಿದ್ರು, 14 ವರ್ಷದ ನಂತರ ಅದನ್ನು ಏನೋ ಕಮ್ಯೂಟ್ ಮಾಡೋರು ಅಂತಿತ್ತು. ಈಗ ಅದನ್ನು ಕೆಲವು ಸರ್ತಿ ಅದನ್ನು ಬರೀತಾರೆ. ಏನೋ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಮೀನ್ಸ್ ಫಾರ್ ದ ರಿಮೈಂಡರ್ ಆಫ್ ದ ಲೈಫ್ ಆಫ್ ದ, ಅದನ್ನು ಜಡ್ಜ್ಗಳು ಬರೆಯೋರು. ಕೆಲವು ಸರ್ತಿ ಈಗ ನಮ್ಮ ಈ ಹೊಸ ಕಾನೂನಿನಲ್ಲಿ ಅಥವಾ ಇತ್ತೀಚೆಗೆ ಬದಲಾವಣೆ 2013 ನಂತರದಲ್ಲಿ ಅದನ್ನು ರಿಮೈಂಡರ್ ಆಫ್ ದ ಲೈಫ್ ಅಂತ ಹೇಳಿ ಅವ್ರ ಜೀವ ಇರೋ ತನಕ ಜೈಲಲ್ಲೇ ಇರಬೇಕು ಅಂತ ಹೇಳುವಂಥದ್ದು. ಅದಲ್ಲದೆ ಏನು, ಯಾವುದೋ ಒಂದು ಟರ್ಮ್ಗೆ ಇರುವಂತಹ ಜೈಲು ಶಿಕ್ಷೆ, ಅದು ಮೊದಲೆಲ್ಲ 10 ವರ್ಷ ಅಂತ ಇರ್ತಿತ್ತು, ಈಗ ಅದು 20 ವರ್ಷದವರೆಗೂ ಎಕ್ಸ್ಟೆಂಡ್ ಎಲ್ಲ ಆಗಿದೆ. ಅಂದರೆ ಇಷ್ಟು ವರ್ಷ ಅವ್ರು ಜೈಲಲ್ಲಿ ಇರಬೇಕು ಅನ್ನೋದು. ಆ ಥರ ಒಂದು ಟರ್ಮ್ನಲ್ಲಿ ರಿಗರಸ್ ಮತ್ತು ಸಿಂಪಲ್ ಅಂತ. ಅಂದರೆ ಅವನು ಅದ್ರ ಜೊತೆಗೆ ಅವರಲ್ಲಿ ಏನೋ ಅವ್ರ ಕೈನಲ್ಲಿ ಲೇಬರ್ ಮಾಡಿಸಿದ್ರು. ನೀವೆಲ್ಲ ನೋಡ್ತಿರಲ್ವ, ಎಷ್ಟೋ ಕಡೆ ಬಿಸ್ಕೆಟ್ ಎಲ್ಲ ಮಾಡ್ತಾರೆ, ಕೇಕ್ ಮಾಡ್ತಾರೆ, ಅಥವಾ ಅಲ್ಲೇನೋ ಹಾರ್ಡ್ ಲೇಬರ್ ಮಾಡ್ತಾರೆ. ನಾವು ಸಿನಿಮಾದೆಲ್ಲ ನೋಡಿ, ಅವರೆಲ್ಲ ಕಲ್ಲು ಹೊಡೆ ಕರ್ಕೊಂಡು ಹೋಗಿದ್ರು, ಅಲ್ಲಿಂದ ಎಸ್ಕೇಪ್ ಆದರೂ ಹೋಗ್ತಿಲ್ಲ. ಅದು ಲೇಬರ್ ಆ್ಯಡೆಡ್ ಟು ಏನೋ ಇಂಪ್ರಿಸನ್ಮೆಂಟ್ ಈಸ್ ರಿಗರಸ್ ಅಂತ. ಜೊತೆಗೇನು ಸಿಂಪಲ್ ಇಂಪ್ರಿಸನ್ಮೆಂಟ್ ಅದು, ಅವ್ರಿಗೇನು ಆ ಹಾರ್ಡ್ ಲೇಬರ್ ಇರೋಲ್ಲ ಅಂತ. ಅದು ಬಿಟ್ಟರೆ 4 ಫೀಚರ್ ಆಫ್ ಪ್ರಾಪರ್ಟಿ ಅಂತ ಹೇಳಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳೋದು ಮತ್ತು ಫೈನ್, ಈ ಥರ ಇತ್ತು. ಈಗೇನು ಮಾಡಿದ್ದಾರೆ, ಒಂದು ಸ್ಮಾಲ್ ಅಫೆನ್ಸಸ್ಸಿಗೆ ಒಂದು ಕಮ್ಯುನಿಟಿ ಸರ್ವಿಸ್ ಅಂತ ಮಾಡಿದ್ದಾರೆ. ನಾವಿದನ್ನು ಜುವೆನಲ್ ಜಸ್ಟಿಸ್ ಆ್ಯಕ್ಟ್ ನಡಿನಲ್ಲಿ ನೋಡ್ತೀವಿ. ಅಂದರೆ ಒಂದು ಥಿಯರಿ ಆಫ್ ಪನಿಷ್ಮೆಂಟ್ ಏನು ಅಂದರೆ ರಿಫಾರ್ಮೇಟಿವ್ ಥಿಯರಿ ಆಫ್ ಪನಿಷ್ಮೆಂಟ್ ಅಂತ. ರಿಫಾರ್ಮೇಟಿವ್ ಥಿಯರಿ ಆಫ್ ಪನಿಷ್ಮೆಂಟ್ನಲ್ಲಿ ನಿಮ್ಮ ಉದ್ದೇಶ ಏನು, ಅವ್ರು ಶಿಕ್ಷೆ ಕೊಡೋದ್ರಿಂದ ಅವ್ರನ್ನ ರಿಫಾರ್ಮ್ ಮಾಡಬೇಕು, ಸಮಾಜಕ್ಕೆ ವಾಪಸ್ ಅವ್ರು ಬಂದು ಅವರು ಒಂದು ರೀತಿಯಲ್ಲಿ ಏನು ಒಂದು ಒಳ್ಳೆಯ ಮನುಷ್ಯರಾಗಿ ಬದುಕಬೇಕು ಅಂತಿದೆ. ಆ ದೃಷ್ಟಿನಲ್ಲಿ ಇವನ್ ಕಮ್ಯುನಿಟಿ ಸರ್ವೀಸ್ ಅಂತ ಮಾಡಿದ್ದಾರೆ. ಕಮ್ಯುನಿಟಿ ಸರ್ವೀಸ್ ಏನು ಮಾಡಿಸ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಅಥವಾ ಇದರೊಳಗೇನೋ ಎಕ್ಸ್ಪ್ಲನೇಷನ್ ಇಲ್ಲ. ಮೇ ಬಿ ನಾವು ಹಿಂದೆಲ್ಲ ನೋಡಿದ್ವಿ, ಒಂದಿಷ್ಟು ಅವ್ರೇನೋ ಟ್ರಾಫಿಕ್ ಪೊಲೀಸಿಗೆ ಅಸಿಸ್ಟ್ ಮಾಡುವಂಥದ್ದು ಇರ್ಬೋದು, ಮೇ ಬಿ ಯಾವುದೋ ಓಲ್ಡ್ ಏಜ್ ಹೋಮ್ನಲ್ಲೋ ಇಂಥಲ್ಲೋ ಅವರೊಂದು ಸರ್ವಿಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಈ ಥರ ಏನಾರೋ ಒಂದು ಏನೋ ಈಗ ನಮ್ಮ ಧರ್ಮಗಳಲ್ಲೆಲ್ಲ ಅದಿದೆ. ಈಗ ಸಿಖ್ರಲ್ಲಿ ಅವರು ಏನೋ ಅಪರಾಧ ಮಾಡಿದ್ರೆ ಅದಕ್ಕೊಂದು ಶಾಸ್ತಿ ಅಂಥೇಳಿ ಅಲ್ಲಿ ಹೋಗಿ ಲಂಗರ್ನಲ್ಲಿ ಏನೋ ಬಡಿಸ್ತಾರೆ, ಅಥವಾ ಅಲ್ಲೆಲ್ಲೋ ಶೂ ಪಾಲಿಷ್ ಮಾಡ್ತಾರೆ. ಆ ಥರದಲ್ಲಿ ಒಂದಿಷ್ಟು ಪಶ್ಚಾತ್ತಾಪ ಪಟ್ಕೊಳ್ಳೋದಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಹಿಂದೂ ಧರ್ಮದಲ್ಲೂ ಇದೆಲ್ಲ. ಆ ಥರದ ಒಂದು ಆಫ್ ಶೂಟ್ ಇದು ಅಂತ ಹೇಳ್ಬೋದು. ಬಟ್ ಅವ್ರಿಗೇನೋ ಒಂದು, ನೀವು ಜೈಲಿಗೆ ಕಳಿಸ್ಬಿಟ್ರೆ ಅಲ್ಲಿಗೆ ವಾತಾವರಣ ನೋಡಿ ಅವನ್ನ ಉದ್ಧಾರ ಆಗೋಕ್ಕಿಂತ ಇನ್ನೂ ದೊಡ್ಡ ಕ್ರಿಮಿನಲ್ ಆಗಿ ಬರುವಂಥ ಸಾಧ್ಯತೆ ಇರುತ್ತೆ. ಯಂಗ್ ಹುಡುಗರು ಇರ್ತಾರೆ, ಅಥವಾ ಏನೋ ಸಣ್ಣ ಮೊದಲನೇ ಸಲ ಅಪರಾಧ ಮಾಡಿರ್ತಾರೆ, ಸಣ್ಣ ಅಪರಾಧ ಮಾಡಿರ್ತಾರೆ. ಆವಾಗ ಅವ್ರಿಗೆ ನೀವು ಜೈಲಿಗೆ ಕಳಿಸಿ ಅವ್ರು ಇನ್ನೂ ದೊಡ್ಡ ಅಪರಾಧಿಯಾಗಿ ಮುಂದಿನ ದಿನಗಳು ಇನ್ನೂ ಒಬ್ಬ ಅವ್ನು ಘೋರ ಅಪರಾಧ ಮಾಡೋ ರೀತಿ ಮಾಡೋದಕ್ಕಿಂತ ಈ ರೀತಿಯಲ್ಲಿ ಏನೋ ಅವ್ರಿಗೊಂದು ಸರ್ವೀಸ್ ಮಾಡಿಸೋ ದೃಷ್ಟಿಯಿಂದ ಒಂದು ಪ್ರಾವಿಧಾನ ಮಾಡಿದ್ದಾರೆ. ಆದರೆ ಎಕ್ಸಾಕ್ಟ್ಲಿ ಏನು ಮಾಡ್ತಾರೆ ವಾಟ್ ಅಂತ ಇನ್ನೂ ನಿಮ್ಮ BNSನಲ್ಲಿ ಕಮ್ಯುನಿಟಿ ಸರ್ವೀಸ್ ಅಂದರೆ ಏನೇನು ಅಂತ ಡೆಫಿನೇಷನ್ ಇಲ್ಲ. ಅದು ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ಓಕೆ ಸರ್. ಒಟ್ಟಾರೆ ಕೇಂದ್ರ ಸರ್ಕಾರ ತಂದಿರುವಂತಹ ಈ ಬದಲಾವಣೆಗಳು ನಮ್ಮ ಸಮಾಜದ ಮೇಲೆ ಉತ್ತಮ ಪರಿಣಾಮ ಬೀರಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.